ಕಾಪಾಡಿ ಜೀವಿತರ ಪಟ್ಟಿಯಲ್ಲಿ ನಮ್ಮ ನೆಚ್ಚಿನ ತಂದು ನಮಗೆ ಬೇಕಾದದ್ದನ್ನು ಸಕಲವನ್ನು ನಮ್ಮ ಪಾದಗಳಲ್ಲಿ ಸಕಲ ವಿಧವಾಗಿ ನಮ್ಮನ್ನು ಪೋಷಿಸಿದ್ದಾರೆ. ನಮ್ಮ ಮಕ್ಕಳನ್ನು ಬರುವುದರಾಗಿ ಜೀವಿತವಾಗಿ ನೋಡುವಂತೆ ಈ ದಿನವನ್ನು ಒಟ್ಟಿಗೆ ಖಂಡಿಸಿದಂತ ತಂದೆ ಈ ದಿನ ಒಟ್ಟಿಗೆ ಆಶ್ವಾಸವನ್ನು ಕಾರ್ಯಕ್ರಮಕ್ಕೆ ತಂದಿರುವಾಗ ತಂದೆ ಆದಿತ್ಯರು ನಂತರವನ್ನು ನಿರ್ವಹಿಸಿದ್ದಾರೆ. ಯಾರು ಆ ವಿಷಯದಲ್ಲಿ ಇದ್ದರೆ ಇದನ್ನು ನಾವು ಬಲಗೊಳ್ಳುವಂತೆ ತಂದೆ ನಿಮ್ಮ ಬಲಗಳ ವಾಕ್ಯವನ್ನು ದೇವರೇ ನಿತಾಮೆ ನಮ್ಮ ಮೂಲಕ ಮಾತನಾಡಿ ಶುದ್ಧಾತ್ಮ ಸಹಾಯದೊಂದಿಗೆ ನಿತಾಮೆ ಆತ್ಮೀಯವನ್ನು ನಡೆಸಿಕೊಳ್ಳಬೇಕು. ನನ್ನ ಪ್ರಾರ್ಥನೆಗಳನ್ನು ವಿಜ್ಞಾಪನೆ ರಕ್ಷಕನಾದ ವಿಶ್ವಾಸಗಳನ್ನು ಪ್ರಾರ್ಥಿಸಿ ಕುರಿದಂತೆ ಎಲ್ಲ ನನ್ನ ಆತ್ಮ ಸಹೋದರರಿಗೆ ನಮ್ಮ ಬೃಹತ್ತರ ಭಾಗವನ್ನು ನಾನು ಸಮರ್ಪಿಸಿಕೊಳ್ಳುತ್ತಾ ಹೊಟ್ಟಿದ ಭಾಗವನ್ನು ಪ್ರಸಂಗಿ ಗ್ರಂಥ 4ನೇ ಅಧ್ಯಾಯ 7ನೇ ವಚನದಲ್ಲಿ ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನು ಕಂಡೆನು. ಎರಡನೆಯವನಿಲ್ಲದೆ ಒಬ್ಬನಿದ್ದಾನೆ, ಅವನಿಗೆ ಅಣ್ಣ ತಮ್ಮಂದಿರು ಇಲ್ಲ, ಮಕ್ಕಳು ಇಲ್ಲ, ಆದರೂ ಅವನ ಶ್ರಮೆಗೆ ಫಲವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವಂತೆ. ನೋಡಿದ್ದೇವೆ, ಲೋಕದಲ್ಲಿ ಮತ್ತೊಂದು ವ್ಯರ್ಥವನ್ನು ಕಂಡಿದಂತೆ ಆಡಳಿತ ಸೊಲೊಮೋನ ಹೇಳಿದಂಥ ಮಾತು, ಮಹಾಜ್ಞಾನಿ ಹೇಳಿದಂಥ ಮಾತು. ಎರಡನೆಯವನಿಲ್ಲದೆ ಒಬ್ಬನಿಗೆ ಬಂದಿದ್ದಾನೆ, ಅವನಿಗೆ ಅಣ್ಣ ತಮ್ಮಂದಿರು ಇಲ್ಲ, ಮಕ್ಕಳು ಇಲ್ಲ, ಆದರೂ ಅವನ ಶ್ರಮೆಗೆ ಫಲವಿಲ್ಲ ಅಂತೇಳಿ. ಒಬ್ಬನಿದ್ದಾನೆ ಅಂದರೆ ಅವನಿಗೆ ಮಕ್ಕಳಿಗೂ ತೃಪ್ತಿ ಇಲ್ಲ, ಯಾರಿಲ್ಲ, ಅವನಿಗೆ ಅಣ್ಣ ತಮ್ಮಂದಿರು ಇಲ್ಲ, ಮಕ್ಕಳು ಇಲ್ಲ, ಆದರೂ ಅವನ ಶ್ರಮೆಗೆ ಫಲವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೀನಿ ಅಂತ ಅನ್ಕೊಳ್ತಾನೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಇದೆಲ್ಲ ಆಲೋಚನೆಗಳು ಬರುತ್ತೆ, ಒಬ್ಬ ಮನುಷ್ಯನ ಆಗಬೇಕು. ಆದರೆ ದೇವರ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಏನನ್ನು ನೋಡುವಾಗ ನಾವು ಹೇಳುತ್ತೆ, ಇದು ವ್ಯರ್ಥ, ಕೇವಲ ಪ್ರಯಾಸವೇ ಸರಿ. ಒಬ್ಬನಿಗಿಂತ ಇಬ್ಬರು ಲೇಸು, ಅವನ ಪ್ರಯಾಸಕ್ಕೆ ಒಳ್ಳೆ ಲಾಭ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿ. ದೇವರ ಮಕ್ಕಳ ಜೀವಿತದಲ್ಲಿ ಒಬ್ಬನು ಇಲ್ಲದೆ ಒಬ್ಬನಿಯಾಗಿದ್ದರೆ ಏನಾಗ್ತದೆ ಅಂದರೆ ಅವನ ಗತಿ ಏನಾಗುತ್ತಂದ್ರೆ ದುರ್ಗತಿ ಆಗುತ್ತೆ. ಬೇರೆ ಸ್ಟಾರ್ಟಿಂಗು ನಮ್ಮ ತಾಯಿಯಾದಂಥ ಅವಳ ಜೀವಿತದಲ್ಲಿ ಸೈತಾನಗಳು ಬಂದು ಎಂಟ್ರಿ ಆಗಬೇಕಾದ ಕಾರಣ ಏನು? ಜೊತೆಯಲ್ಲಿ ಆದಾಮನು ಇರಬೇಕಾಗ್ತದೆ. ಆತನು ಇಲ್ಲದ ಕಾರಣಕ್ಕೆ ಅವನ ಹತ್ರ ಬಂದು ಸೈತಾನ ಏನು ಹೇಳ್ತಿದ್ದಾನೆ, ನೀನು ದೇವರ ಮಗಳಾಗ್ತೀವಿ, ಈ ಹಣ್ಣನ್ನು ತಿಂದು. ಅಂದರೆ ಆ ಹಣ್ಣು ಯಾವ ರೀತಿ ಅಟ್ರಾಕ್ಟ್ ಕಾಣ್ತಾ ಇತ್ತು ಅಂದರೆ ತಿನ್ನೋದಕ್ಕೆ ರಮ್ಯವಾಗಿತ್ತಂತೆ. ಅಂದರೆ ಬುದ್ಧಿ ಮಾತು ಹೇಳೋರು ಜೊತೆಲಿಲ್ಲ, ಜ್ಞಾನದ ಮಾತು ಹೇಳೋರಿಲ್ಲ ಅಂತ ಅಂದರೆ ಸೈತಾನ ಹೇಳುವಂಥ ಮಾತಲ್ಲಿ ಬಹಳ ನಮಗೆ ಆಸೆ ಬರುತ್ತೆ, ಆಕಾಂಕ್ಷೆಗಳು ಬರುತ್ತೆ. ಅವನು ಅಟ್ರಾಕ್ಟ್ ಆಗಿ ಮಾತಾಡುತ್ತೆ. ಆತನ ಮಾತಲ್ಲೇ ಒಂದು ರಸವತ್ತಾದ ಮಾತಿರುತ್ತೆ. ಆತನ ಮಾತು ಬಹಳ ಅದ್ಭುತವಾಗಿ ಕಾಣ್ತದೆ. ನಮ್ಮ ಹೃದಯದಲ್ಲಿ ಕೆಲವು ಸಾರಿ ಮಾತಾಡ್ತಾನೆ. ಆತನ ಒಬ್ಬಂಟಿಯಾಗಿದ್ದಾಗ ಬಹಳ ಸಾರಿ ಆಲೋಚನೆ ಕೊಡ್ತಾನೆ. ನಮ್ಮ ಕಣ್ಣಿನ ಮೂಲಕ, ನಮ್ಮ ಹೃದಯದಲ್ಲಿ ಬರುವಂಥ ಆಲೋಚನೆಗಳ ಮೂಲಕ ಬಹಳ ಲೋಕದಲ್ಲಿ ಇದ್ದದಕ್ಕಿಂತ ದೇವರ ಕಡೆ ಬಂದಾದ ಮೇಲೆ ಕೆಲವೊಂದು ಆಲೋಚನೆಗಳು ಬಹಳ ಸಿಹಿಯಾಗಿ ತೋರಿಸ್ತಾನೆ. ಬೇರೆ ಬೇರೆ ಸಂಸೋನನ್ನು ಒಬ್ಬನೇ ಇದ್ದ ದೇವರಾತ್ಮ ಬರ್ತಾಯಿತ್ತು. ದಲೀಲನ ಒಂದು ಆಸೆಯಲ್ಲಿ ಬಿದ್ದಂಥ ಕಾರಣಕ್ಕೆ, ದಲೀಲರು ಕೊಟ್ಟಿದ್ದಂಥ ಟಾರ್ಚರ್ಗೆ ಅವ್ನಿಗೆ ಏನು ಅನಿಸ್ತಂದ್ರೆ ಈ ಜೀವನವೇ ಬೇಡ ಅಂತ ಸಾಯೋ ಮಟ್ಟಿಗೆ ಆತನಿಗೆ ಬೇಸರ ಆಗ್ಬೇಕು. ಆಗ ಅವನು ಏನು ಮಾಡ್ದ? ಸತ್ಯ ಹೇಳ್ದ. ಆತನ ಜಡೆಯಲ್ಲಿದ್ದಂಥ ಆ ಒಂದು ಆಶೀರ್ವಾದವನ್ನು ಆತನ ಏನು ಮಾಡ್ದ? ಬಾಯಿ ಬಿಟ್ಟು ಹೇಳ್ಬಿಡು. ಯಾಕಂದ್ರೆ ಸೈತಾನನು ಒಬ್ಬಂಟಾಗಿದ್ದಾಗ ಏನು ಮಾಡ್ತಾನೆ? ಅಟ್ಯಾಕ್ ಮಾಡೋದಕ್ಕೆ. ಅದಕ್ಕೆ ಅದು ಗ್ರಂಥ ಅದೇ ನೋಡಿ ಅದ್ಭುತವಾಗಿರ್ತದೆ. ನಮಗೆ ಜ್ಞಾನಿ ಇನ್ನೊಬ್ಬನಿಲ್ಲದಿದ್ದರೆ ಒಬ್ಬನಿಗಿಂತ ಇಬ್ಬರು ಲೇಸು, ಅವನ ಪ್ರಾಯಸಕ್ಕೆ ಒಳ್ಳೆ ಫಲ. ಅವರ ಪ್ರಾಯಸಕ್ಕೆ ಒಳ್ಳೆ ಫಲ. ಇವಾಗ ಅಣ್ಣನವರು ಒಬ್ಬರೇ ಬರ್ಬೋದಾಗಿದೆ ಅಲ್ವಾ? ಅವ್ರು ನಮಗೆ ಕರೆ ಮಾಡಿದ ತಕ್ಷಣ ಹಾಕೊಂಡ್ರೆ ಇದಕ್ಕೇನೈತೆ ಹೇಳಿ, ಪ್ರಾಯಸಕ್ಕೇನೈತೆ? ಫಲ ಇದೆ. ಖಂಡಿತ ದೇವರು ಫಲ ಕೊಟ್ಟೆ ಬರ್ತಾರೆ. ಯಾಕಂದರೆ ದೇವರು ನಿಜವಾದ ನಂಬಿಗಸ್ತರು. ನಮ್ಮ ಪ್ರಯಾಸಕ್ಕೆ, ಅಣ್ಣನವರ ಪ್ರಯಾಸಕ್ಕೆ ಖಂಡಿತ ಫಲ ಇದೆ. ನೋಡಿ, ಒಬ್ಬನಿಂದ ಅಸಾಧ್ಯವಾಗಿರೋದು ಇಬ್ಬರಿಂದ ಆಗುತ್ತೆ. ನೋಡಿ, ಸೈತಾನ ಬಂದು ಹವಳಿಗೆ ಏನು ಹೇಳ್ತಾರೆ ಅಂದರೆ, ನೀನು ದೇವರ ಮಗ ಆಗ್ತಿಲ್ಲ, ನೀವು ತಿಂದರೆ ದೇವರ ಮಗಳು. ಅದೇ ತಿಂಡಿನಾಗ ದೇವ್ರ ಮಗಳಲ್ಲ ಅಂತಂದ್ರೆ, ತಿಂಡಿನಾಗ ದೇವ್ರ ಮಗಳಲ್ಲ, ದೇವ್ರ ಮಗಳೇ. ಆದರೆ ಸೈತಾನ ಯಾವ ರೀತಿ ಮಾತಾಡ್ತೇವೆ, ನೀವು ತಿಂದರೆ ದೇವ್ರ ಮಗಳು. ಬೇರೆ ದೇವರಿಂದ ಬಂದಿದ್ದಾಗ ನಾವು ದೇವ್ರ ಮಗಳೇ ಅಲ್ವಾ? ಆತನ ಆದಾಮನ ಮೂಗಿನಲ್ಲಿ ಊದಿದ ಜೀವ ಶ್ವಾಸ ಇವತ್ತು ಮಾನವರ ಕೋಟಿ ಆತ್ಮಗಳು ಆತನಲ್ಲೇ ಇದ್ದಂಥದ್ದು. ಇವಾಗ ಗಂಡ ಹೆಂಡತಿಯ ಒಂದು ಸಂಬಂಧದಲ್ಲಿ ಮಗು ಓಕೆನಾ, ದೇಹ ಬೆಳೆಯುತ್ತೆ. ಇದಕ್ಕೆ ಆತ್ಮ ಎಲ್ಲಿಂದ ಬರುತ್ತೆ?
ಅಂದ್ರೆ ಆದಾಮನಲ್ಲಿ ಅವತ್ತು ಊದಿದಂತ ಆತ್ಮ ಇದುವರೆಗೂ ಏನಾಗಿದೆ, ಅದು ಕಾರ್ಯ ಮಾಡ್ತಾ ಇದೆ. ಆತನು ಒಬ್ಬನಿಂದಲೇ ಕೃತಿಗಳು 17:26 ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರ ಇರತಕ್ಕಂಥ ಮೇಲೆಗಳನ್ನು ನಿಷ್ಕರಿಸಿ ಒಂದು ವೇಳೆ ತಡಮಾಡಿ ಕಂಡುಕೊಂಡಾರೇನೋ ಎಂದು ಆತನು ಕಾಯ್ತಾ ಇದ್ದಾನೆ. ಒಬ್ಬನಿಂದಲೇ ಒಬ್ಬನ ಯಾರು? ಆದಾಮನಿಂದಲೇ ನಮ್ಮೆಲ್ಲರಿರುವಂಥ ಆತ್ಮ ಇವತ್ತು ಇದೆ. ಅಂದ್ರೆ ಆ ಊರಿದಂಥ ಆತ್ಮದಲ್ಲಿ ಎಷ್ಟು ಪವರ್ ಇದೆ, ಎಷ್ಟು ಕೋಟಿ ಜನರಿದೆ. ಅಂದ್ರೆ ದೇವರೇನಾಗಿದ್ದಾರೆ ಅಂದ್ರೆ ಮಹಾಸಾಗರನು, ಪ್ರೀತಿ ಸಾಗರನು. ಆ ಸಾಗರದ ನೀರು ಎಲ್ಲಿ ಇದ್ದಿದ್ದಾನೆ? ಆದಮನ್ನು ಇದ್ದಿದ್ದಾನೆ. ಆದಮನ ಮೂಲಕ ನಮ್ಗೆ ಏನಾಗಿದೆ? ಟ್ರಾನ್ಸ್ಫರ್ ಆಗಿ ಗೊತ್ತಾಗ್ತದೆ. ಒಂದು ಬಾಟಲ್ ಬಿಸ್ಲರಿ ನೀರು ಇರ್ತೈತೆ. ಈ ನೀರು ಫಸ್ಟಲ್ಲಿ ಇತ್ತು ಒಂದು ಕಡೆ ಡ್ಯಾಮಲ್ಲಿ ತುಂಬಿತ್ತು. ಅದಕ್ಕಿಂತ ಮುಂಚೆಯಲ್ಲಿತ್ತು ಆಕಾಶದಲ್ಲಿತ್ತು. ಆಕಾಶದಲ್ಲಿತ್ತು ಮೋಡದಲ್ಲಿ ದೇವರು ಬಚ್ಚಿಟ್ಟಿದ್ದಾನೆ. ಮಳೆ ಮೂಲಕ ಸುರಿಸ್ತು. ಅದೇ ರೀತಿ ನಾವು ಎಲ್ಲಿದ್ದೋ ಒಂದಲ್ಲ ಒಂದು ಕಾಲದಲ್ಲಿ ಆ ತಂದೆಯಾದ ಪರಮಾತ್ಮನಿದ್ದು ನಾವು ಆ ಸರ್ವೇಶ್ವರನಿದ್ದಂಥ ನಾವು ಆತ್ಮನ ರೂಪವಾಗಿ ಭೂಮಿ ಲೋಕದಲ್ಲಿ ಏನಾಗಿದೆ ನಾವೆಲ್ಲ ಏನು ಆತ್ಮ. ನನ್ನ ಹೆಸರು ನನಗೆಲ್ಲ ಹೆಸರಿರೋದು ಚೇತನ ಅನ್ನೋದು ನನ್ನ ಹೆಸರಲ್ಲ, ನನಗೆ ಇಟ್ಟಿರುವಂಥ ಆತ್ಮ, ಒಳಗಡೆ ಇರುವಂಥ ಆತ್ಮದ ಹೆಸರು. ಒಂದು ದಿವಸ ಸತ್ತೋಗ್ತೀನಿ, ಮನೆ ಹೆಸರು ಸತ್ತೋದಾಗ ಎಲ್ಲರೂ ಕೂಡ ಬರ್ತೀರಾ, ನೀವೇನು ಹೇಳ್ತೀರಾ? ಚೇತನ ಹೊಟ್ಟಾದ್ರ ಅಂತ. ಚೇತನ ಹೊಟ್ಟಾದ್ರ ಆ ಚೇತನ ಧರಿಸ್ಕೊ ಬಂದಂಥ ಒಂದು ಆತ್ಮನ ಹೆಸರು ಆತ್ಮ ಹೋಗ್ಬಿಟ್ಟು ಇರೋದೇನು ಶರೀರ. ಅದೇ ರೀತಿ ಬೇರೆ ಆ ಆತ್ಮ, ದೇವರ ಆತ್ಮ ನಮ್ಮಲ್ಲಿದ್ದು ಕಾರ್ಯ ಸಾಧಿಸುವಂಥದ್ದು. ಈಗ ನೋಡಿ, ಒಬ್ಬಂಟಿಗಳಂದ್ರೆ ಒಬ್ಬನ ಜೀವಿತದಲ್ಲಿ ನೋಡಿ, ಯೋಸೇಫನ ಜೀವಿತದಲ್ಲಿ ಒಬ್ಬಂಟಿಯಾಗಿದ್ದಾಗ ನೋಡಿ, ಈ ಕಾಲದಲ್ಲಿ ಒಂದು ಪುರುಷನನ್ನು ಒಂದು ಸ್ತ್ರೀ ಇಷ್ಟಪಟ್ಟರೆ ಈತನು ಏನ್ ಮಾಡ್ತಾನೆ? ಪ್ರಾಣ ಕೊಡೋದಕ್ಕೂ ಸಿದ್ಧ ಆಗ್ತಾನೆ. ಅಂತ ಪರಿಸ್ಥಿತಿಗಳು ಈ ಪ್ರಪಂಚದಲ್ಲಿ ಅವತ್ತು ಯೋಸೇಫನು ಭಯ ಪಟ್ಟಿದ್ದಾನಂದ್ರೆ, ಯೋಸೇಫನು ಯಾರ ಜೊತೆ ಅನ್ಯೋನ್ಯದಲ್ಲಿದ್ದಂತೆ? ಯಾರ ಜೊತೆ ಅನ್ಯೋನ್ಯದ? ಆದ್ರೆ ಒಂಟಿಯಾಗಿರ್ಲಿಲ್ಲ. ಕಷ್ಟ ಬಂದ್ರು, ಶೋಧನೆ ಬಂದ್ರು, ಜೈಲಲ್ಲಿ ಹಾಕಿದ್ರು, ಅವ್ನು ಯಾರ ಜೊತೆಲಿದ್ದ? ತಂದೆಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದ. ತಂದೆನ ಬಿಡ್ಲಿಲ್ಲ. ದೇವರೇ ನನ್ ಕಷ್ಟ ಬಂತು, ದೇವರೇ ನಿನ್ ಸವಾಸನೆ ಬರಪ್ಪ, ನನ್ ರೋಗ ವಾಸ ಆಗಿದ್ದು ನಿನ್ ಸವಾಸನೆ ಬರಪ್ಪ, ನಾನು ಸಾಲ ತಿರುಗಪ್ಪ, ನಾನು ಮಾಡಿದ್ರೆ ತಪ್ಪೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ದೇವ್ರೆ ಅಂತ ಅವನು ದೇವರಿಂದ ದೂರ ಆಗಿಲ್ಲ. ದೇವರ ಅನ್ಯೋನ್ಯತೆಯಲ್ಲಿ ಇದ್ದಂಥ ಕಾರಣಕ್ಕೆ ಏನಾದ? ಆತನು ಸೈತಾನನ್ನು ಜಯಿಸಿ ಆತನು ಜಯಶಾಲಿಯಾಗಿ ಪಾಪವನ್ನು ಮಾಡುವುದನ್ನು ಬಿಟ್ಟು ಓಡ್ತಾ ಇದ್ದಾನೆ. ಅಂದ್ರೆ ಯಾರಿದ್ರು ಆತನ ಜೊತೆ ದೇವರಿದ್ರು. ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯ 42ನೇ ವಚನದಿಂದ ನೋಡಿಕೊಳ್ಳೋಣ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ರೊಟ್ಟಿ ಮುರಿಯೋದ್ರಲ್ಲಿ ಅಂದ್ರೆ ಯೇಸು ಕ್ರಿಸ್ತನ ದೇಹ ಹಂಚ್ಕೊಳ್ಳೋದ್ರಲ್ಲಿ ಏನು ತಿಂಗಳಿಗೊಂದ್ಸಲ ವಾರಕ್ಕೊಂದ್ಸಲ ಅಲ್ಲ, ಪ್ರತಿದಿನ ದೇವರ ವಾಕ್ಯವನ್ನು ಕೇಳುತ್ತಾ ರೊಟ್ಟಿ ಮುರಿಯೋದ್ರಲ್ಲಿ ಪ್ರತಿದಿನ ಅವರು ಮುಂದಾಗಿ ಕೂಡ್ತಾ ಇದ್ರು. ನೋಡಿ, ಅದಕ್ಕೆ ಹೇಳ್ತಿದ್ದಾರೆ ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ದರು. ನಾನ್ ಸ್ಟಾಪ್. ಬೇರೆ ಸೈತಾನನಿಗೆ ಗ್ಯಾಪ್ ಬಿಡ್ತಾ ಇರಲಿಲ್ಲ. ಸೈತಾನ ಏನಂತ ಬೇರೆ ಆತನು ದೇವರನ್ನು ಕಾಪಿ ಮಾಡ್ತಾನೆ. ದೇವ್ರು ಹೇಗೆ ನಮ್ಮನ್ನು ಕಾಪಾಡುವುದಕ್ಕೆ ಏನ್ ಮಾಡೋದಿಲ್ಲ, ದೇವರು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ಸೈತಾನನು ಸೇಮ್ ಕೆಲಸ ಮಾಡ್ತಾ ಇದ್ದಾನೆ. ಆತನು ನಿದ್ರೆಯಲ್ಲೂ ನಮ್ಮನ್ನು ಬಿಡಲ್ಲ. ಸೈತಾನ ಕೆಟ್ಟ ಆಲೋಚನೆಗಳನ್ನು ತಂದಾಗ್ತಾನೆ. ಯಾರು? ಸೈತಾನ ನಿದ್ರಿಸಲ್ಲ. ಆತನು 24 hours ಎನಿ ಟೈಮ್ ಅವನು ಡ್ಯೂಟಿಲಿ ಇರ್ತಾನೆ. ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ? ಭಕ್ತರು ಅಂದ್ರೆ ಹೃದಯದಲ್ಲಿ ಸೈತಾನಿಗೆ ಜಾಗ ಪಡೆದಂತ ಕಾರಣಕ್ಕೆ ಏನ್ ಮಾಡ್ತಾರೆ? ಎಲ್ಲರೂ ಸಹೋದರರು ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಟ್ಟಾಗಿದ್ದು ತಮ್ಮೆಲ್ಲದವುಗಳನ್ನು ಮೃದುವಾಗಿ ಅನುಭವಿಸುತ್ತಾ ತಮ್ಮ ತಮ್ಮ ಚರಾಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲಾಡಿನವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಏನ್ ಬೇರೆ ಕಷ್ಟ ಅಂದಾಗ ಬೇರೆ ಏನ್ ಮಾಡ್ತಾ ಇದ್ದಾರೆ? ಅವರು ಮೃದುವಾಗಿ ಯಾರಿಗೂ ಸರಿಸಮ, ಯಾರಿಗೂ ಮೇಲು ಕೀಳು ಅಂತ ನೋಡ್ತಾ ಇಲ್ಲ, ಕಡಿಮೆ ಜಾಸ್ತಿ ಅಂತ ನೋಡ್ತಾ ಇಲ್ಲ. ಈ ದಿನ ಏನಾಗಿದೆ ಅಂತ ಬೇರೆ ಸಭೆಗಳಲ್ಲಿ ಯಾರಾದ್ರೂ ವಿಶ್ವಾಸಗಳಿಗೆ ತೊಂದರೆ ಇರುತ್ತೆ, ಕಷ್ಟ ಇರುತ್ತೆ, ಸಾಲ ಇರುತ್ತೆ, ಅವ್ರಿಗೆ ಕೇವಲ ನಾವು ಬಾಯಿ ಮಾತಿಂದ ಪ್ರಾರ್ಥನೆ ಮಾಡೋದ್ರಿಂದ ಅವನು ಸಹೋದರ ಏನ್ ಮಾಡ್ಬೇಕು? ನಮ್ಮಲ್ಲಿ ಇರುವುದನ್ನು ಕೊಟ್ಟಿರೋದ್ರ ಸಂತೈಸ ಏನ್ ಮಾಡ್ಬೇಕು? ದೇವರೇ ಹೇಳಿದ್ದಾರೆ, ಕ್ರಿಯೆಗಳ ಮೂಲಕ ನೀವು ಪ್ರೀತಿಸಬೇಕು. ನಿಮ್ಮ ಪ್ರೀತಿ ಏನಾಗಿರ್ಬೇಕಂದ್ರೆ ಕ್ರಿಯೆಗಳ ಮೂಲಕ ತೋರಿಸ್ಬೇಕು. ಕೇವಲ ಪ್ರಾರ್ಥನೆ ಮಾಡೋದ್ರಿಂದ ಕಷ್ಟ ಪರಿಹಾರ ಆಗಲ್ಲ. ಅದು ಪರಿಹಾರ ಆಗುತ್ತೆ. ನಾವು ಕೈಯಿಂದ ಸಹಾಯ ಮಾಡಿ ಆಮೇಲೆ ಅವ್ರು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಮೆಚ್ತಾರೆ. ಅದಕ್ಕೋಸ್ಕರ ಕೆಲವು ಟೈಮಲ್ಲಿ ಹಾಸ್ಪಿಟ್ಲ್ ಕಾಸಿರ್ತಾರೆ. ಮನೇಲಿ ವಿಶ್ವಾಸಿಗಳ ಹತ್ರ ಹಾಸ್ಪಿಟ್ಲ್ ಕಾಸಿರಲ್ಲ, ತೋರಿಸ್ಕೊಳ್ಳೋಕ್ಕೆ ಗತಿ ಇರಲ್ಲ. ಏನೋ ಒಂದು ಆಸರೆಯಿಂದ ಸಾಕ್ಷಿ ಏನು ಹೇಳ್ಕೊತಾರೆ ಅಂದರೆ ಪ್ರಾರ್ಥನೆ ಮಾಡಿ ಅದಕ್ಕೋಸ್ಕರ ಬಾಯ್ಬಿಟ್ಟು ಹೇಳಲ್ಲ ನಿಮ್ಗೆ ಹಣ ಬೇಕು ಅಂತ, ಪರಿಸ್ಥಿತಿ ಹೇಳ್ಕೊತಾರೆ. ಏನಂತ? ನಮ್ಮ ಪರಿಸ್ಥಿತಿ ಏನಿದೆ ಪ್ರಾರ್ಥನೆ ಮಾಡಿ. ಅಲ್ಲಿ ಬಾಯ್ಬಿಟ್ಟು ಅವ್ರಿಗೆ ಹಣ ಕೇಳೋದಕ್ಕೆ ಮನಸ್ಸಾಗಲ್ಲ. ಯಾಕಂದರೆ ಅವ್ರ ಮನಸ್ಸಲ್ಲಿದ್ದು ಕೊಟ್ಟರೆ ಅದು ಒಳ್ಳೆಯದಂತ ಅನಿಸಿ ಕೇಳಲ್ಲ. ಪ್ರೇಯರ್ ಪ್ರಾರ್ಥನೆ ಕೇವಲ ಮಾಡಿದ್ರೆ ಪ್ರಯೋಜನ ಇದೆ.
ನೀನಲ್ಲಿರುವುದನ್ನು ವಾಕ್ಯವಂತೆ ಕಾಣುತ್ತಿದ್ದಾರೆ ಅಂದರೆ ನೀನಲ್ಲಿದ್ದಾಗ ಅದನ್ನು ನೀನು ಕೊಟ್ಟರೆ ಒಳ್ಳೆಯದಾಗುತ್ತೆ. ಆಮೇಲೆ ಬಾ ನಾಳೆ ಪ್ರಯೋಜನ ನಂತರ ಸಾಹಿತ್ಯ ಟೈಮಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಬೇಕು. ಆಮೇಲೆ ನೋಡಿ ಲೋಕದವ್ರು ಲೋಕದಲ್ಲಿದ್ದಾಗ ಅವ್ರು ಏನು ನೋಡೋಣ ಬೈತಾ ಇರ್ತಾರೆ, ಒಂದು ಗ್ಯಾರಂಟಿ ಸತ್ಯ ಅದ್ಭುತ ಹೋಗೋದು ಅಂತಾರೆ. ಸತ್ತಾಗ್ತಾರೆ ಅವ್ರು ದೇವರಾಗೋದಾರೆ ಹೇಳಿದ್ರು ಒಂದು ಖುಷಿ. ಬದುಕೋದಾಗ ಬದುಕೋದಾಗ ರಾಕ್ಷಸ ಅಂತಾರೆ, ಸತ್ತಾದ್ಮೇಲೆ ನಾವು ದೇವರಾಗುತ್ತೆ. ಆ ರೀತಿ ನಾವು ಇರಬಾರ್ದು. ಬದುಕಿದಾಗ ನಮ್ಮ ವಿಶ್ವಾಸಗಳಿಗೆ ನಾವು ಕಾಪಾಡ್ಕೋಬೇಕು. ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸಹೋದರರು ವಿಶ್ವಾಸಗಳಿಗಿಂತ ಅವ್ರು ಏನಾಗಿದ್ದಾರೆ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ನೋಡಿ ಅದೇ ಮಾಡ್ತಿದ್ದಾರೆ ನೋಡಿ. ಸಹೋದರರ ಅನ್ಯೋನ್ಯತೆಯಲ್ಲಿ 42 ಅದೇ ಹೇಳ್ತಿದೆ, ಸಹೋದರರ ಅನ್ಯೋನ್ಯತೆಯಲ್ಲಿ ಇದು ಆತ್ಮ ಸಂಬಂಧ, ರಕ್ತ ಸಂಬಂಧ ಅಲ್ಲ. ರಕ್ತ ಸಂಬಂಧ ಇದನ್ನ ಕೊಲೆ ಮಾಡಿಕೊಂಡು ಜಮೀನಿಗೋಸ್ಕರ ಅಣ್ಣ ತಮ್ಮನ್ನ, ಅಕ್ಕ ತಮ್ಮನ್ನ ಈ ಥರ ಹೊಡೆದಾಡಿ ಕೊಲೆ ಮಾಡಿ ಸಾಯಿಸ್ತಾ ಇದ್ದಾರೆ ನನಗೋಸ್ಕರ. ಇದು ಎಂಥ ಸಂಬಂಧ ಅಂದರೆ ಆತ್ಮ ಸಂಬಂಧ. ನಾನು ಇರುವುದನ್ನೆಲ್ಲ ಮಾರಿ ನನ್ನ ತಮ್ಮನನ್ನ ಕಾಪಾಡ್ಕೋಬೇಕು, ನನ್ನ ತಂಗಿಯನ್ನ ಕಾಪಾಡ್ಕೋಬೇಕು, ನನ್ನ ಅಣ್ಣನನ್ನು ಕಾಪಾಡ್ಕೋಬೇಕು ಅನ್ನುವಂಥ ಆತ್ಮ ಸಂಬಂಧ ಆಯ್ತಲ್ಲ, ಅದು ದೇವರ ಪ್ರೀತಿ. ಅದರಲ್ಲಿ ನಿಷ್ಕಪಟವಾದದ್ದು 45ನೇ ವರ್ಷದಲ್ಲಿ ತಮ್ಮ ಚರಾಸ್ತಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ನೋಡಿದ್ದೇವೆ, ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವಾಲಯದಲ್ಲಿ ಪ್ರತಿದಿನ ಕೊಡ್ತಾ ಇದ್ದಂತೆ, ಪ್ರತಿದಿನ ಒಂದು ದಿವಸ ಬಿಟ್ಟು ಒಂದು ಸಂಬಂಧ ಪ್ರತಿದಿನ ಕೂಡುತ್ತಾ ನೋಡಿದ್ರೆ ರೊಟ್ಟಿ ಮುರಿದೇ ಇದ್ದಂತೆ. ಪ್ರತಿದಿನ ನಾಳೆ ಮಾಡಿರುವಂಥ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಂಥವರು ಪ್ರತಿದಿನ ರೊಟ್ಟಿ ಯೇಸು ಕ್ರಿಸ್ತನ ದೇಹದಲ್ಲೂ ರಕ್ತದಲ್ಲೂ ಪಾಲು ಉಂಟಾ ಇರ್ತೇವೆ. ಪ್ರತಿದಿನ ಒಂದೊಂದು ಮನೆಯಲ್ಲಿ ಇವಾಗ ವಿಶ್ವಾಸಿಗಳ ಮನೆಯಲ್ಲಿ ನಾವು ಒಂದು ಸಭೆಯಿದ್ದಾಗ ಗುರುವಾರ ಆಯ್ಕೆ ಮಾಡಿಕೊಡ್ತೀವಿ. ಗುರುವಾರ ಹೋಗಿ ಅವರು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಅದು ಮಾಡಿ. ಅದೇ ರೀತಿ ಇವರು ಏನು ಮಾಡ್ತಾ ಇದ್ರು ಅಂದರೆ, ದುಷ್ಟನ್ನು ಕೆಡಕಲು ನಮ್ಮಲ್ಲಿರುವಂಥ ಸಭೆಗಳಿರುವಂಥ ಯಾರನ್ನು ಆತನು ಅಪಹರಿಸಬಾರದು ಅಂತ ಪ್ರತಿದಿನ ಭಕ್ತಿಯ ಜೀವಿತದಲ್ಲಿ ಪ್ರಾರ್ಥನೆ ಮಾಡುತ್ತಾ ದೇವಾಲಯದಲ್ಲಿ ಕೂತಾ ಇದ್ರು. ಆದರೆ ನಮಗೆ ಇವಾಗ ಚರ್ಚ್ ಇದೆ, ಚರ್ಚಲ್ಲಿ ಪ್ರತಿದಿನ ಅವರು ಪ್ರತಿದಿನ ಅಂದರೆ ರೊಟ್ಟಿ ಮುರಿತಾ ಇದ್ರು. ಯೇಸು ಕ್ರಿಸ್ತನ ದೇಹದಲ್ಲೂ ರಕ್ತದಲ್ಲೂ ಪಾಲು ಹೊಂದುತ್ತಾ ಏಕ ಮನಸ್ಸು. ಪ್ರತಿದಿನ ಅವರು ಏಕ ಮನಸ್ಸಿನಿಂದ ಕೂತಾ ಇದ್ದಂತೆ ಬೇರೆ ರೊಟ್ಟಿ ಮುರಿದು ಉಲ್ಲಾಸದಿಂದ. ರೊಟ್ಟಿ ಮುರಿದು ಏನಿದೆ, ಯೇಸು ಕ್ರಿಸ್ತನ ದೇಹದಲ್ಲಿ ಏನಿದೆ ಉಲ್ಲಾಸ, ಯೇಸು ಕ್ರಿಸ್ತನ ರಕ್ತದಲ್ಲಿ ಏನಿದೆ ಬಿಡುಗಡೆ ಇದೆ, ಆತನ ವಾಕ್ಯದಲ್ಲಿ ಏನಿದೆ ಒಂದು ಬಿಡುಗಡೆ ಇದೆ. ಆ ವಾಕ್ಯವನ್ನು ಧ್ಯಾನಿಸ್ತಾ ಇರುವಾಗ ದಾವೀದ ಗೊತ್ತಾ, ನಾನು ಆಚೆ ಕಡೆ ಲೋಕದಲ್ಲಿ ಇದ್ದಾಗ ದುಷ್ಟರು ನಡೆಯುವಂಥ ಮಾರ್ಗವನ್ನು ನೋಡಿ ನನಗೆ ಬಹಳ ಸರಿ ನೋವಾಗುತ್ತೆ. ದೇವರು ಏನು ದುಷ್ಟರು ಕೆಡುಕರು ಈ ರೀತಿ ಅವ್ರು ಉನ್ನತಿ ಕೊಡ್ತಾ ಇದ್ದಾರೆ, ನಾನು ಇಂಥ ಮಟ್ಟದಲ್ಲಿ ತಿನ್ನಲ್ಲ ಬೇರೆ ಅಂತ ಅನ್ಕೋತೀನಿ. ಆದರೆ ಈಗ ಸನ್ನಿಧಿಗೆ ಬಂದಾಗ ಅವರ ಅಂತ್ಯ ವ್ಯವಸ್ಥೆನ ನೋಡಿ ನನಗೆ ಭಯ ಉಂಟಾಗುತ್ತೆ. ಏನು ಅವ್ರ ವ್ಯವಸ್ಥೆ ನೋಡಿ ನಾವು ಆಚೆ ಕಡೆ ಇದ್ದಾಗ ದೇವರ ಮಂದಿರದಿಂದ ಅಂದರೆ ದೇವರ ಮಂದಿರ ಅಂದರೆ ಹೊಸವರ ಮರಿಕೆಯಲ್ಲಿ ನೀವು ನಾವಾಗಿರ್ಬೇಕು. ನಾವು ಏನಾಗಿರ್ಬೇಕು, ಅನ್ಯೋನ್ಯತೆಯನ್ನು ಇರಬೇಕು. ಪ್ರತಿದಿನ ದೂರ ಇರ್ತೀವ, ಆತ್ಮ ಸಂಬಂಧದಲ್ಲಿ ಯಾರು ಹೇಳ್ತಾನೆ, ಪೌಲನು ಹೇಳ್ತಾನೆ, ದೇಹ ಸಂಬಂಧವಾಗಿ ನಾವು ದೂರವಾಗಿದ್ದರೂ ಆತ್ಮ ಸಂಬಂಧದ ಮನೆಯಲ್ಲಿ ಹತ್ತಿರ ಪ್ರಾರ್ಥನೆ ಮಾಡುವಾಗ ನೆನೆಸ್ಕೊಳ್ಳುವಂಥದ್ದು. ಸಹೋದರನಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ಫೋನ್ ಮಾಡಿ ವಾಕ್ಯವನ್ನು ಕುರಿತು ಮಾತಾಡಿಕೊಳ್ಳುವಂಥದ್ದು. ಇದೇನಾಗಿದೆ, ದೇವಾಲಯಗಳು ಎಲ್ಲಿದ್ದೀವಿ, ದೇವಾಲಯಗಳನ್ನು ಕೊಡ್ತಾ ಇರಬೇಕು. ವಾರಕ್ಕೆ ಮಿಸ್ಸಿಗೆ ನಾವು ದೇವರ ಹತ್ರ ಹೋಗ್ಬೇಕು. ಯಾಕಂದ್ರೆ ಸೈತಾನ ಏನಿದ್ದಾರೆ ಭಯಂಕರವಾದಂಥ ಕ್ರಿಮಿನಲ್. ಸೈತಾನ ಯಾರಿದ್ರೆ ಭಯಂಕರವಾದಂಥ ಕ್ರಿಮಿನಲ್ ಆಗಿದೆ. ಆ ಕ್ರಿಮಿನಲ್ನ ನಾವು ಸೋಲಿಸ್ಬೇಕಂದ್ರೆ, ಆ ವಿಲನ್ನು ನಾವು ಸೋಲಿಸ್ಬೇಕಂದ್ರೆ ನಾವು ಯಾರ ಜೊತೆ ಇರಬೇಕು ಜಾಸ್ತಿ, ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿ, ರೊಟ್ಟಿ ಮುರಿಯೋದ್ರಲ್ಲಿ ಅನ್ಯೋನ್ಯತೆಯಲ್ಲಿ ಪ್ರತಿ ವಾರ ಅಥವಾ ಪ್ರತಿದಿನ ವಾಕ್ಯ ಕೇಳೋದು. ಮನೆಯಲ್ಲಿದ್ದಾಗ ವಾಕ್ಯ ಕೇಳೋಣ. ಪ್ರತಿ ವಾರ ನಾವು ಏನಾಗಬೇಕು, ದೇವರ ಸನ್ನಿಧಿಗೆ ಹೋಗಬೇಕು. ಎಂಥ ಪರಿಸ್ಥಿತಿ ಇದ್ರೂ ಪರವಾಗಿಲ್ಲ, ಸಮಯ ಮಾಡಿಕೊಂಡು ದೇವರ ಹತ್ರ ಹೋಗಿ ಅರ್ಧ ಗಂಟೆ ಒಂದು ಅವರು ಮಾತಾಡೋದು. ಯಾರೇನು ಇರಲ್ಲಿ ಮಾತಾಡೋದು, ಸೇವಕರು ಮಾತಾಡ್ತಾರೆ, ಬೈಬಲ್ ಎತ್ಕೊಂಡಿರ್ತಾರೆ, ದೇವರು ಮಾತಾಡೋದು ಅಲ್ವಾ, ಯೇಸು ಕ್ರಿಸ್ತನೇ ಮಾತಾಡ್ತಾರೆ. ಯಾರ್ಯಾವ ಗಾಯಗಳಿಗೆ ಯಾವ್ಯಾವ ಔಷಧಿ ಬೇಕು ಅಂತ ದೊಡ್ಡ ವೈದ್ಯರಿಗೆ ಗೊತ್ತಿರ್ತದೆ. ಕತ್ತೆಗಳ ಮೂಲಕ ದೇವರು ಮಾತಾಡಿದ್ದಾರೆ ಅಲ್ವಾ, ಕತ್ತೆಗಳ ಮೂಲಕ ಮಾತಾಡಿದ್ದಾರೆ. ಅದರಲ್ಲಿ ದೇವರ ಮಕ್ಕಳಾಗಿರೋಂಥ ನಮ್ಮ ಮೂಲಕ, ಸೇವಕರ ಮೂಲಕ ಮಾತನಾಡಿ ನಮ್ಮನ್ನು ಬಲಪಡಿಸಲಾಗ ಖಂಡಿತ ಬಲಪಡಿಸ್ತಾರೆ. ಮುರಿದ ಮನಸ್ಸು ಜನಿಸಿದ ಭೂವನಿಗೆ ಇಷ್ಟವಾದ ಯಜ್ಞ ಏನೇಳಿ ನಾವು ಅಂತೇಳಿ ದೇವರೇ ನಮ್ಮ ಕಷ್ಟಗಳಾಗೋದ್ರೆ ನಮ್ಮ ಮುಂದೋಗಿದ್ದೇವೆ. ಅದು ದೇವರ ಇಷ್ಟ, ಮುರಿದ ಮನಸ್ಸು ಜನಿಸಿದ ಭೂವನಿಗೆ ಇಷ್ಟ. ಆ ಮುರಿದ ಮನಸ್ಸಿನಿಂದ ನೀವು ಪ್ರಾರ್ಥನೆ ಮಾಡಿ ದೇವರ ಅದರಲ್ಲಿ ಏನಿರ್ಬೇಕಂದ್ರೆ ದೇವ್ರು ಸಿಗ್ತಾ ಇರುತ್ತೆ. ದೇವರ ಸಂಕಲ್ಪ ಇರ್ತದೆ. ನಾವು ಏನೇ ಬೇಡಿದ್ರು ಏನೇ ಮಾಡಿದ್ರು ಏನಿರ್ಬೇಕಂದ್ರೆ ಅದರಲ್ಲಿ ದೇವರ ಅನ್ಯೋನ್ಯತೆ. ಅದು ದೇವ್ರಿಗೆ ಏನಾಗಬೇಕಂದ್ರೆ ಹೆಲ್ಪ್ ಆಗಬೇಕು ದೇವ್ರಿಗೆ. ಅಂದರೆ ನಮ್ಮ ಮಕ್ಕಳ ಕುರಿತು ನಾವು ಬೇಡ್ತಾ ಇದ್ರೆ ದೇವರೇ ಇವಾಗ ಸೇವಕರಾಗಿ ಮಾಡುವಂಥ ಕಣ್ಣೀರು ಸೂಚಿಸಿ ಹಣ್ಣು ರಾತ್ರಿ ಅವ್ರಿಗೋಸ್ಕರ ಬೇಡ್ತಾ ಇದ್ರೆ ಇದು ಯಾರು ಲಾಭ? ದೇವ್ರ ಲಾಭ.
ಹಾಗಂತ ದೇವರು ಬಿಡ್ತಾರೆ, ಖಂಡಿತ ಸಕ್ಸಸ್ ಮಾಡ್ತಾರೆ. ಒಂದಲ್ಲ ಒಂದು ದಿವಸ ನಮ್ಮ ಪ್ರಾರ್ಥನೆ ಕೇಳುವಂಥದ್ದು ಕೇಳಿ ನಾವು ಮರ್ತೋಗ್ಬಿಡ್ತೀವಿ. ದೇವ್ರು ಕೊಟ್ಟಿರುವಂಥ ಮಾತು ನಾವು ಮರ್ತೋಗ್ಬಿಡ್ತೀವಿ, ಆದರೆ ದೇವ್ರು ಮಾತ್ರ ಮರೆಯಲ್ಲ. ಸಾವಿರಾರು ತಲೆಗಳು ಹೋದ್ರೂ ನಾನು ಅವತ್ತು ಹೇಳಿದಂಥ ಮಾತುಗಳು ನೆರವೇರಿಸ್ತಾ ಇದ್ದೀನಿ ಅಂತ ದೇವರು ನೆರವೇರಿಸುವಂಥದ್ದು ನಾವು ಮರ್ತೋಗ್ಬಿಡ್ತೀವಿ. ದೇವರು ಎಂದಿಗೂ ಕೊಟ್ಟಂಥ ಮಾತು ದೇಶ ಪ್ರವಾದನೆ ಅಂತ 55ನೇ ಅಧ್ಯಾಯ 10ರಲ್ಲಿ ನೋಡುವಾಗ, ಮಳೆಯೂ ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋರಿಸಿ ಹಸಿರುಗೊಳಿಸಿ ಫಲಿಸುವಂತ ಮಾಡದೆ ಹೊರತು ಹೇಗೆ ಹಿಂತಿರುಗುವುದಿಲ್ಲವೋ ದೇವರ ಬಾಯಿಂದ ಬರುವಂತ ಮಾತು ಕಾರ್ಯ ಸಾಧಿಸದೆ ಬ್ಯಾಕ್ ಬರಲ್ಲ. ಯಜಮಾನ್ರೆ ನೀವು ಹೇಳಿದಂಥ ಕೆಲಸ ನಾವು ಮಾಡ್ಕೊಂಡಿದ್ದೀವಿ. ಫಿಲಮ್ ಹಾಕ್ಕೊಂಡು ಡೈಲಾಗ್ ಹೊಡಿತಾರೆ, ನಾನು ಒಂದ್ಸಾರಿ ಡಿಸೈಡ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ ಅಂತ. ನಿಮ್ಮ ಮಾತು ಕೇಳ್ತೀನೋ ನಿಮ್ಗೆ ಗೊತ್ತಿಲ್ಲ. ದೇವ್ರು ಹೇಳಿದಂಥ ಮಾತು ಕಾರ್ಯ ಸಾಧಿಸದೆ ರಿಟರ್ನ್ ಹೋಗಲ್ಲ. ದೇವರೇ ನಾನು ಮಾಡ್ಬಂದಿದ್ದೀನಿ ಕೆಲಸ, ಯಾಕಂದ್ರೆ ದೇವ್ರ ಮಾತನೇನೈತೆ, ಶಕ್ತಿ ಐತೆ, ಜೀವ ಐತೆ. ಕೇವಲ ಬಾಯಿ ಮಾತಿನಿಂದ ಇಡೀ ಸೃಷ್ಟಿಯನ್ನು ಉಂಟು ಮಾಡಿರುವಂಥದ್ದು. ಸೈಂಟಿಸ್ಟ್ ಏನು ಹೇಳ್ತಾರೆ ಗೊತ್ತಾ, ದೊಡ್ಡ ಒಂದು ಸ್ಫೋಟಕವಾಯಿತು, ಆ ಸ್ಫೋಟಕದ ಮೂಲಕ ಈ ಭೂಮಿ ಆಕಾಶ ಉಂಟಾಯ್ತು ಅಂತಾರೆ. ದೇವರ ಮಾತು ಆ ಸ್ಫೋಟಕ. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೂರು ಅನ್ನುತ್ತಂತೆ. ಒಂದು ಕಡೆ ಸಿಡ್ಲು ಹೊಡೆದಂದ್ರೆ ಪಟಾಕಿ ಹೊಡೆದ ಈ ಏನಿಲ್ಲ ಪಕ್ಕದಲ್ಲಿ ಕಳಿಸ್ತಾರೆ ಗೊತ್ತಿಲ್ಲ. ದೇವ್ರು ಗರ್ಜಿಸಿದ್ರೆ ಇಡೀ ದೇಶನೇ ಅಲ್ಲಾಡುತ್ತೆ. ಆತನ ಗರ್ಜನೆಗೆ, ಆ ಗರ್ಜನೆಯಿಂದ ಮುಂದೆ ಪ್ರೀತಿಸುವಂಥದ್ದು. ಆ ಗರ್ಜನೆ ಒಬ್ಬರಿಗೆ ಕೋಪದಿಂದ ಮಾತಾಡ್ತಾ ಒಬ್ಬರನ್ನ ಪ್ರೀತಿಸ್ತಾ ಇದ್ದಾರೆ ಅಂದರೆ ಆ ಪ್ರೀತಿಲಿ ಎಷ್ಟು ಸ್ಟ್ರಾಂಗ್ ಇರಬೇಕು, ಆ ಪ್ರೀತಿಲಿ ಎಷ್ಟು ಶಕ್ತಿ ಇರಬೇಕು. ಅಂಥ ಪ್ರೀತಿ ಸ್ವರೂಪವನ್ನು ನಾವು ಕಂಡುಕೊಂಡಿರೋದು ನಾವೇನಾಗಿದ್ವಿ ಅದೃಷ್ಟಶಾಲಿಗಳು. ನಿಜವಾಗ್ಲೂ ಅದ್ಭುತ ಹುಡ್ಕೊಂಡು ಎಲ್ಲೋ ತರುತ್ತೇವೆ. ಈ ಮಾಯ ಲೋಕದಲ್ಲಿ ದೇವ್ರು ನಮ್ಗೆ ಸಿಕ್ಕಿರೋದಕ್ಕಿಂತ ಅದ್ಭುತ ಏನೂ ಇಲ್ಲ. 38 ವರ್ಷದಿಂದ ಕೊಳದಲ್ಲಿ ಮಲಗಿದಂಥ ಆ ರೋಗಿಗೆ ಯೇಸು ಕ್ರಿಸ್ತನನ್ನು ಎಬ್ಬಿಸ್ತಾರೆ. ನಿಜವಾಗ್ಲೂ ನಾನು ಹೇಳ್ತೀನಿ, ನನ್ನ ಜೀವಿತದಲ್ಲಿ ನಾನು ಇರುವಂಥ ಆ ಪಾಪದ ಮಾಯ ಜಾಲದಿಂದ ಹೊರಗಡೆ ಬಂದು ಈ ದಿನ ನಾನು ಬದುಕ್ತಾ ಇದ್ದೀನಿ ಅಂದರೆ ಆ ಬೆಚ್ಚಲ ಕೊಳದಲ್ಲಿ ಬಲಗಿದಂಥ 35 ವರ್ಷದ ರೋಗಿ ಇದನ್ನಲ್ಲ, ಆ ರೋಗದಲ್ಲಿ ಒಂದು ವೇಳೆ ನಾನು ಇವತ್ತಿಂದ ಮೊದಲುಗೊಂಡು 38 ವರ್ಷ ನಾನು ರೋಗದಲ್ಲಿ ಬಿದ್ದರೂ ದೇವರು ನನ್ನ ಆತ್ಮದಲ್ಲಿ ಕೊಟ್ಟಿರುವಂಥ ಸಂತೋಷ ಸಮಾಧಾನಕ್ಕೆ ಅದು ಸಮವಾಗಲ್ಲ. ಅಷ್ಟು ಸಂತೋಷ ಸಮಾಧಾನ ದೇವರಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ದೇವರ ಅನ್ಯೋನ್ಯತೆ. ಅಣ್ಣನ ಥರ ಇರುವಂಥ ನಮಗೆ ಥಾಮಸ್ ಅವರಿದ್ದಾರೆ. ಅವ್ರನ್ನ ನಮ್ಗೆ ಏನಾಗಿದ್ದಾರೆ, ಇದು ಎರಡು ಉರಿಯಾಗ ಕಿತ್ತೋಗ್ತಾ ಇಲ್ಲ. ನಾನು ಒಬ್ಬಂಟಿಯಾಗಿದ್ದಾಗ ಅವ್ರು ಬಲಪಡಿಸ್ತಾರೆ. ನಾನು ಒಬ್ಬಂಟಿಗೆ ನನ್ನ ಮೇಲೆ ಯಾರು ನಂಬಿಲ್ಲ, ನನ್ನ ಮದುವೆ ನಂಬಿಲ್ಲ, ನನ್ನ ಮಕ್ಕಳು ನಂಬಿಲ್ಲ, ಅಥವಾ ನನ್ನ ಸಂಬಂಧಿಕರು ನನ್ನ ಬ್ಯಾಗ್ರೌಂಡು ಯಾರೂ ಇಲ್ಲ ಕ್ರೈಸ್ತರ ನಡೆಸ್ಕೊಂಡವರು ನನ್ನನ್ನು ಬಲಪಡಿಸೋದು. ನಾನು ಬಿದ್ದಾಗ ಅವ್ರು ಇರ್ತಾರೆ. ಯಾಕಂದ್ರೆ ಎರಡು ಉರಿಯಾಗ ಬೇಗನೆ ಕಿತ್ತೋಗೋದಂತ ಕಾರಣಕ್ಕೆ ಈ ದಿನ ಆತ್ಮಿಕದಲ್ಲಿ ಮುಂದೆ ನಿಂತ್ಕೊಂಡು ವಾಕ್ಯಗಳ ಮಟ್ಟಿಗೆ ದೇವರನ್ನು ನಡೆಸ್ತಾ ಇದ್ದಾರೆ. ಅವ್ರ ಮೂಲಕ ನನಗೆ ವಾಕ್ಯಗಳು ನನಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರ ಮಗಳು ಬೈಬಲ್ ಸ್ಟಡಿ ಮಾಡಬೇಕು. ಈ ದಿನ ವಾಕ್ಯವನ್ನು ಚಿಕ್ಕ ವಯಸ್ಸಿನಲ್ಲಿ ವಿಲೇಜ್ ಇದ್ದಾರೆ ಕೆಲಸನಂತ ಅದ್ಭುತವಾದ ವಾಕ್ಯಗಳನ್ನು ಹೇಳಿ ಅವ್ರ ಮೂಲಕ ನನ್ನ ಮಕ್ಕಳುಗಳಿಗೂ ಮಹಾ ಜ್ಞಾನದ ಸಂಗತಿ ಗೊತ್ತಾಗ್ತದೆ. ನಮ್ಮ ಮಕ್ಕಳಿಗೆ ದೇವ್ರ ಕಡೆ ನಡೆಸೋದಕ್ಕಿಂತ ದೊಡ್ಡ ಆಶೀರ್ವಾದ ಏನಿಲ್ಲ. ಅವ್ರಿಗೆ ಕೋಟಿ ಆಸ್ತಿ ಮಾಡೋದು ಬೇಕಾಗಿಲ್ಲ, ಬೇಡಕ್ಕೆ ಬೇಡ ಆಸ್ತಿ, ದೇವ್ರು ಇದ್ರೆ ಸಾಕು. ನಿನ್ನ ಚಿನ್ನ ಬೆಳ್ಳಿಯನ್ನು ಧೂಳಿನಲ್ಲಿ ಬಿಸಾಕು, ಯೆಹೋವನೇ ನಿನಗೆ ಚಿನ್ನ ಮಾಡಿಯೂ ಬೆಳ್ಳಿಯಾಗಿ ಒಳ್ಳೆಯಗಳಾಗಿ ಇರಬಹುದು. ದೇವರು ಸಿಕ್ಕಿರೋದು ನಮ್ಮ ಅದೃಷ್ಟ ಆಗ್ತದೆ. ಪ್ರತಿದಿನ ನಾವು ದೇವರ ವಾಕ್ಯವನ್ನು ಕೇಳೋಣ, ವಾಕ್ಯವನ್ನು ಓದೋಣ, ಪ್ರತಿದಿನ ಪ್ರಾರ್ಥನೆ ಮಾಡೋಣ. ವಾರ ದೇವರ ಸನ್ನಿಧಿಗೆ ಹೋಗಿ ದೇವರ ಮಾತುಗಳನ್ನು ಕೇಳೋದಕ್ಕೆ ನಮ್ಮ ಮನಸ್ಸನ್ನು ಕೊಡೋಣ. ಆಗ ದೇವರು ಮಹತ್ತಾದಂಥ ಕಾರ್ಯಗಳನ್ನು ಮಾಡೋದಕ್ಕೆ ಸರ್ವಶಕ್ತ. ಈ ಸಣ್ಣ ಪುಟ್ಟದ ದೇವರಿಗೂ ಸೇವಕರಿಗೂ ಅದ್ಭುತವಾಗಿ ಮಾತನಾಡಿದ್ದಾರೆ.